ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಿಮಗೆಲ್ಲ ಗೊತ್ತು, ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನದ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ. 6th ಇಂದ 9th ಮುಗಿಸಿದ್ದೀವಿ. ಈಗ 10ನೇ ತರಗತಿಯ ಪಾಠಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಇಲ್ಲಿವೆ. ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಐಡಿಯಾಸ್ ಫೋರಮ್ ಜೊತೆಗೆ ಅಧ್ಯಾಪಕರ ಜೊತೆಗೆ ನೀವು ಚರ್ಚೆ ನಡೆಸಿ ನಿಮ್ಮ ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, ಹಾಗೆ GK ಟ್ರಿಕ್ಸ್, ಆಪ್ಟಿಟ್ಯೂಡ್, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು, ಹೀಗೆ ಅನೇಕ ಕೋರ್ಸ್ಗಳನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಆದ್ದರಿಂದ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ಈ ಕೋರ್ಸ್ಗಳ ಉಪಯೋಗಗಳನ್ನು ಪಡ್ಕೋಬಹುದು. ಇನ್ನು ಈ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಪಾಠದ ಕೊನೆಗೆ ಈ 20 ಕ್ವಶನ್ ಪೇಪರ್ಗಳಲ್ಲಿ 2017ರಿಂದ 2020ರವರೆಗೂ ಮಾಡೆಲ್, ಅದೇ ರೀತಿ ಮೇನ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಕ್ವಶನ್ಗಳನ್ನು ಪಾಠದ ಕೊನೆಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಮಾಜ ವಿಜ್ಞಾನ 2020, 2019, 2018, 17 ಈ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳ ಚರ್ಚೆಯನ್ನು ನಾವೀಗ ನಡೆಸ್ತಾ ಇದ್ದೀವಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದರ ಮೂಲಕ ಅವರು ಈ ವಿಡಿಯೋಗಳ ಉಪಯೋಗಗಳನ್ನು ಪಡ್ಕೋಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇತಿಹಾಸ ವಿಭಾಗದಲ್ಲಿ 3ನೇ ಅಧ್ಯಾಯ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾಠದಲ್ಲಿ ನಾವು ಇವತ್ತು 4ನೇ ಭಾಗವನ್ನು ಮಾಡ್ತಾ ಇದ್ದೀನಿ. ಮೊದಲನೇ ಭಾಗದಲ್ಲಿ ನಾವು ಈ ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಅಂದರೆ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆಯನ್ನು ಕಲ್ತಿದ್ವಿ. ಅದೇ ರೀತಿ 2ನೇ ಭಾಗದಲ್ಲಿ ಭೂ ಕಂದಾಯ ನೀತಿಗಳಾದಂತಹ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಈ ಕಂದಾಯ ಪದ್ಧತಿಗಳಿಂದ ಆದಂತಹ ಪರಿಣಾಮಗಳೇನು, ಅದೇ ರೀತಿ ಆಧುನಿಕ ಶಿಕ್ಷಣದ ಆರಂಭ ಹೇಗಾಯಿತು, ಅದೇ ರೀತಿ ಶಿಕ್ಷಣ ಸಾರ್ವತ್ರೀಕರಣ ಹೇಗಾಯಿತು ಮತ್ತು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನೇನು ಅನ್ನೋದನ್ನು 2ನೇ ಭಾಗದಲ್ಲಿ ಕಲ್ತಿದ್ವಿ. 3ನೇ ಭಾಗದಲ್ಲಿ ಸಾಂವಿಧಾನಿಕ ಬೆಳವಣಿಗೆಗೆ ಆಗುವಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು, ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ, ಅದರ ಲಕ್ಷಣಗಳು, 1784ರ ಪೀಟ್ಸ್ ಇಂಡಿಯಾ ಕಾಯ್ದೆ, ಅದೇ ರೀತಿ ಚಾರ್ಟರ್ ಕಾಯ್ದೆಗಳು, 1813ರ ಚಾರ್ಟರ್ ಕಾಯ್ದೆ ಮತ್ತು 1833ರ ಚಾರ್ಟರ್ ಕಾಯ್ದೆ, ಅವುಗಳ ಲಕ್ಷಣಗಳು ಮತ್ತು ಪರಿಣಾಮಗಳು ಏನೇನು ಅನ್ನೋದನ್ನು ನಾವು 3ನೇ ಭಾಗದಲ್ಲಿ ಕಲ್ತಿದ್ವಿ. ಇದಾದ ಮೇಲೆ 1858ರಿಂದ 1947ರವರೆಗೆ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು ಯಾವ್ಯಾವು, ಅವುಗಳ ಪರಿಣಾಮಗಳೇನೇನು, ಅವುಗಳ ಲಕ್ಷಣಗಳು ಏನೇನು ಅನ್ನೋದನ್ನು ನಾವು ಈ ಭಾಗದಲ್ಲಿ ಕಲಿತೀವಿ. 1858ರಿಂದ 1947ರವರೆಗೆ ಹಲವಾರು ಕಾಯ್ದೆಗಳು ಜಾರಿಗೆ ಬರ್ತವೆ. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳಿವು. ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಹಾಗೂ ಭಾರತದ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಏನಾಗುತ್ತೆ, ಸಿಪಾಯಿ ದಂಗೆ ಆಗುತ್ತೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಭಾರತದ ಇತಿಹಾಸಕಾರರು ಇದನ್ನು ಹೊಗಳ್ತಾರೆ. 1857ರಲ್ಲಿ ಏನಾಗುತ್ತೆ, ಸಿಡಿದೆದ್ದಂತಹ ಭಾರತೀಯ ಸಿಪಾಯಿಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಈಸ್ಟ್ ಇಂಡಿಯಾ ಕಂಪನಿ ಹತ್ತಿಕ್ಕಿದ್ರೂ ಸಹ ಈ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ, ಈ ಸಿಪಾಯಿ ದಂಗೆಯ ಪರಿಣಾಮವಾಗಿ ಕಂಪನಿಯ ಆಡಳಿತ ಬ್ರಿಟಿಷ್ ರಾಣಿಗೆ ಹಸ್ತಾಂತರ ಆಗುತ್ತೆ. ಈ ಅವಧಿಯಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಕಾಯ್ದೆಗಳು ಅಂತಂದರೆ ಭಾರತ ಸರ್ಕಾರದ ಕಾಯ್ದೆ 1858, 1861, 1892, 1909, 1919, 1935 ಈ ರೀತಿಯ ಕಾಯ್ದೆಗಳು ಭಾರತದಲ್ಲಿ ಜಾರಿಗೆ ಬರ್ತವೆ. ಭಾರತದ ವಿವಿಧ ಕಾಲಘಟ್ಟದಲ್ಲಿ ರೂಪ ತಾಳಿದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ರೀತಿ ಭಾರತ ಸರ್ಕಾರದ ಕಾಯ್ದೆಗಳು ಚಾರಿತ್ರಿಕ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ.
ಸಿಪಾಯಿ ದಂಗೆ ಆಗಲಿ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತದ ಸಲುವಾಗಿ ಈ ಭಾರತದ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟನ್ ರಾಣಿಗೆ ಹಸ್ತಾಂತರ ಆಗುತ್ತೆ. ಆ ನಿಟ್ಟಿನಲ್ಲಿ ಹಲವಾರು ಕಾಯ್ದೆಗಳು ಜಾರಿಗೆ ಬರ್ತವೆ. ಅವುಗಳನ್ನು ನಾವಿಲ್ಲಿ ಒಂದೊಂದಾಗಿ ಕಲಿಯೋಣ. ಮೊದಲೇದು ಭಾರತ ಸರ್ಕಾರದ ಕಾಯ್ದೆ 1858. ಈ ಕಾಯ್ದೆಯನ್ನು 1857ರ ಸೈನಿಕ ಮತ್ತು ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತವು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುತ್ತೆ. ನವೆಂಬರ್ 1, 1858ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಅನ್ನುವಂತಹ ಘೋಷಣೆ ಆಗಿರುತ್ತದು. ಆ ಕಾಯ್ದೆಯ ಮುಖ್ಯ ಅಂಶಗಳು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದು ಮಾಡಿ ಭಾರತವನ್ನು ರಾಣಿಯ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಅಂತ ನಾಮಕರಣ ಮಾಡಿದ್ರು. ಮೊದಲ ವೈಸ್ರಾಯಾಗಿ ಲಾರ್ಡ್ ಕ್ಯಾನಿಂಗ್ ನಾಮಕರಣ ನೇಮಕಗೊಳ್ತಾನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡುತ್ತೆ. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದಂತಹ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಿದ್ರು. ಇನ್ನು ಇವರ ಸಹಾಯಕ್ಕೆ 15 ಜನ ಸದಸ್ಯರನ್ನು ಒಳಗೊಂಡಂತಹ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ. ಈ ಅಂಶಗಳು 1858ರ ಭಾರತ ಸರ್ಕಾರದ ಕಾಯ್ದೆಯ ಅಂಶಗಳು. ಭಾರತ ಸರ್ಕಾರದ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ? 1857ರಲ್ಲಿ ಸಿಪಾಯಿ ದಂಗೆ ಯಾಕಾಗುತ್ತೆ? ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಿದ್ದಂತಹ ದೌರ್ಜನ್ಯ, ಅದೇ ರೀತಿ ಭಾರತೀಯರಲ್ಲಿ ಹುಟ್ಕೊಂಡಂತಹ ಸ್ವಾತಂತ್ರ್ಯದ ಕಿಚ್ಚಿನಿಂದ ಏನಾಗುತ್ತೆ, ಸಿಪಾಯಿಗಳು ದಂಗೆ ಹೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ. ಬ್ರಿಟಿಷ್ ಸರ್ಕಾರ ಈ ಸಿಪಾಯಿಗಳನ್ನು ಹತ್ತಿಕ್ಕಿದ್ರೂ ಸಹ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾ ಇದ್ದಂತಹ ದುರಾಡಳಿತ ಮತ್ತು ಈ ಸಿಪಾಯಿ ದಂಗೆ ಆಗೋದಕ್ಕೆ ಕಾರಣ ಅವರೇ ಅಂತ ಅಂದ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದು ಮಾಡುತ್ತೆ. ನೇರವಾಗಿ ಆಳೋದಕ್ಕೆ ಬ್ರಿಟಿಷ್ ಸರ್ಕಾರ ಭಾರತವನ್ನು ನೇರವಾಗಿ ಆಳೋದಕ್ಕೆ ಶುರು ಮಾಡುತ್ತೆ. ಈ ನಿಟ್ಟಿನಲ್ಲಿ ಈ ಇಂಗ್ಲೆಂಡಿನ ರಾಣಿ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಏನಾಗಿರುತ್ತೆ? ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ 1858ರಲ್ಲಿ. ಇಲ್ಲಿ ಇರುವಂತಹ ಅಂಶಗಳು ಏನಂತಂದರೆ, ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡ್ತಾರೆ, ಭಾರತವನ್ನು ರಾಣಿಯ ಆಡಳಿತಕ್ಕೆ ಒಳಪಡಿಸಲಾಗುತ್ತೆ. ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಗೆ ಪದನಾಮವನ್ನು ವೈಸ್ರಾಯ್ ಆಗಿ ಮಾಡ್ತಾರೆ. ವೈಸ್ರಾಯ್ ಎನ್ನುವಂತಹ ಪದನಾಮವನ್ನು ಮಾಡಿದ್ದಾದಮೇಲೆ ಲಾರ್ಡ್ ಕ್ಯಾನಿಂಗ್ ವೈಸ್ರಾಯ್ ಆಗಿ ನೇಮಕಗೊಳ್ತಾನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಒಂದು ಅಧಿಕಾರಿ ವರ್ಗ ಸೃಷ್ಟಿಯಾಗುತ್ತೆ. ಈ ಅಧಿಕಾರಿಗೆ ಸಹಾಯವಾಗೋದಕ್ಕೋಸ್ಕರ 15 ಜನ ಸದಸ್ಯರನ್ನು ಒಳಗೊಂಡಂಥ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ. ಇವೆಲ್ಲ ಬದಲಾವಣೆಗಳು ಭಾರತದಲ್ಲಿ ಆಗುತ್ತೆ. 1858ರ ಭಾರತ ಸರ್ಕಾರದ ಕಾಯ್ದೆ ಇದು. ಇನ್ನು 1861ರ ಭಾರತ ಪರಿಷತ್ ಕಾಯ್ದೆ ಅಂತ ಜಾರಿಗೆ ಬರುತ್ತೆ. ಈ ಕಾಯ್ದೆ 1857ರ ಘಟನೆಯ ನಂತರ ಜಾರಿಗೊಂಡಂತಹ ಪ್ರಮುಖ ಕಾಯ್ದೆ ಅಂತ ಅನಿಸ್ಕೊಳ್ಳುತ್ತೆ. ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗುತ್ತೆ. ಇದಕ್ಕಿಂತ ಹಿಂದೆ ಏನಾಗಿರುತ್ತೆ, ಭಾರತೀಯರಿಗೆ ಯಾವುದೇ ಕಾನೂನನ್ನು ಸ್ಥಾಪಿಸುವಲ್ಲಿ ಅಭಿಪ್ರಾಯಗಳನ್ನು ತಿಳಿಸುವಂತಹ ಅಧಿಕಾರ ಇರೋದಿಲ್ಲ. ಈ 1861ರ ಭಾರತೀಯ ಪರಿಷತ್ ಕಾಯ್ದೆ ಬಂದಾದ ಮೇಲೆ ಭಾರತೀಯರು ಕೂಡ ಶಾಸನ ರೂಪಿಸುವಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನೀಡಬಹುದು ಅನ್ನುವಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವಂತಹ ಅಭಿಪ್ರಾಯಗಳನ್ನು ತಿಳಿಯೋದಕ್ಕೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡಲಾಗುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರೀತಾರೆ. ಪಾಲಿಸಿ ಆಫ್ ಅಸರ್ಷನ್. ಭಾರತೀಯರಿಗೆ ಶಾಸನ ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗುತ್ತೆ. ಕಾರಣ ಏನು? ಭಾರತೀಯರಿಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಯಾವೆಲ್ಲ ಅಭಿಪ್ರಾಯಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಭಾರತೀಯರಿಗೆ ನೀಡುತ್ತಾರೆ. ಇದಕ್ಕೆ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರೀತಾರೆ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಂತಂದರೆ, ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ. ಈ ವೈಸ್ರಾಯ್ ಕೌನ್ಸಿಲ್ಗೆ 15 ಜನ ಸದಸ್ಯರನ್ನು ಒಳಗೊಂಡಂತಹ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇರುತ್ತೆ. ಈ ಸದಸ್ಯರಲ್ಲಿ ಭಾರತೀಯರನ್ನು ಸೇರಿಸ್ತಾರೆ. ಬಟ್ ಅವರಿಗೆ ಯಾವುದೇ ಅಧಿಕಾರ ಇರಲ್ಲ. ಅವರು ಅಭಿಪ್ರಾಯಗಳನ್ನು
ತಿಳಿಸಬಹುದಾಗಿರುತ್ತೆ. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಗವರ್ನರ್ ಜನರಲ್ಗೆ ಅಧಿಕಾರವನ್ನು ನೀಡ್ತಾರೆ. ಯಾವುದೇ ರೀತಿ ಯುದ್ಧದ ಸಂದರ್ಭದಲ್ಲಿ, ಆಂತರಿಕ ಗಲಭೆಗಳ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಹ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಗುತ್ತೆ. ಇದು 1861ರ ಭಾರತೀಯ ಪರಿಷತ್ ಕಾಯ್ದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಒಂದು ಸ್ಥಾನವನ್ನು ನೀಡ್ತಾರೆ. ಭಾರತೀಯರು ಕೂಡ ಶಾಸನ ರೂಪಿಸುವಾಗ ತಮ್ಮ ಅಭಿಪ್ರಾಯಗಳನ್ನು ನೀಡಬೇಕಾಗಿರುತ್ತೆ. ಕಾರಣ ಏನು? ಭಾರತೀಯರಿಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಯಾವೆಲ್ಲ ಅಭಿಪ್ರಾಯ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬ್ರಿಟಿಷರು ಈ ರೀತಿಯ ಒಂದು ಸಂಚನ್ನು ರೂಪಿಸ್ತಾರೆ. ಇದಕ್ಕೆ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರೆದರು. ಇದಾದ ಮೇಲೆ 1892ರ ಭಾರತೀಯ ಪರಿಷತ್ ಕಾಯ್ದೆ ಬರುತ್ತೆ. ಈ ಕಾಯ್ದೆ 1861ರ ಕಾಯ್ದೆಯ ಮುಂದುವರೆದ ಕಾಯ್ದೆ. 1892ರ ಕಾಯ್ದೆ ಭಾರತೀಯರಿಗಿದ್ದಂತಹ ಶಾಸನಗಳ ಸಭೆಯ ಪ್ರಾತಿನಿಧ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡುತ್ತೆ. ಈ 1861ರಲ್ಲಿ ಏನಾಗಿರುತ್ತೆ? ಭಾರತೀಯರಿಗೂ ಕೂಡ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಒಂದು ಸ್ಥಾನವನ್ನು ಕೊಡ್ತಾರೆ. ಅಧಿಕಾರವನ್ನು ಕೊಡಲ್ಲ, ಬಟ್ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾರೆ. ಅದೇ ರೀತಿ 1892ರಲ್ಲಿ ಈ ಪ್ರಾತಿನಿಧ್ಯದ ಒಂದು ಅವಕಾಶವನ್ನು ವಿಸ್ತರಣೆ ಮಾಡಲಾಗುತ್ತೆ. ಕಾಂಗ್ರೆಸ್ ಸಂಘಟನೆಯು ಬ್ರಿಟಿಷರ ಆಡಳಿತದ ಬಗ್ಗೆ ತಳೆದಂತಹ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಗುತ್ತೆ. ಈ ಭಾರತೀಯ ಪರಿಷತ್ ಕಾಯ್ದೆ 1892ರ ಅಂಶಗಳು ಏನೇನು ಅಂತಂದರೆ, ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕ ಮಾಡಲಾಗುತ್ತೆ. ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಇದ್ದಂತಹ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗುತ್ತೆ. ಶಾಸನ ಸಭೆಯ ಅಧಿಕಾರವನ್ನು ಹೆಚ್ಚಿಗೆ ಮಾಡಿ ಅವುಗಳು ಬಜೆಟ್ ಬಗ್ಗೆ ಚರ್ಚೆ ಮಾಡುವಂತಹ ಅಧಿಕಾರವನ್ನು ನೀಡಲಾಗುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಂತಹ ಅಧಿಕಾರವನ್ನು ನೀಡಲಾಗುತ್ತೆ. 6 ದಿನಗಳ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು. ಸಾರ್ವಜನಿಕ ಆಸಕ್ತಿಗಳ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಅಧಿಕಾರವನ್ನು ಈ ಅಧಿಕಾರಿಗಳಿಗೆ ನೀಡ್ತಾರೆ. ಇವು ಈ 1892ರ ಭಾರತೀಯ ಪರಿಷತ್ ಕಾಯ್ದೆಯ ಒಂದು ಅಂಶಗಳು. ಇಲ್ಲಿ ಭಾರತೀಯ ಪರಿಷತ್ ಕಾಯ್ದೆ 1892, 1861ರ ಕಾಯ್ದೆಯ ಮುಂದುವರೆದ ಭಾಗ. ಇಲ್ಲಿ ಭಾರತೀಯರಿಗೆ ನೀಡಿದಂತಹ ಪ್ರಾತಿನಿಧ್ಯವನ್ನು ವಿಸ್ತರಣೆ ಮಾಡಲಾಗುತ್ತೆ. ಇನ್ನು ಸರ್ಕಾರವನ್ನು ಪ್ರಶ್ನಿಸುವಂತಹ ಅಧಿಕಾರ, ಕೌನ್ಸಿಲ್ಗಳಲ್ಲಿ ಬಜೆಟ್ಗಳ ಬಗ್ಗೆ ಚರ್ಚಿಸುವಂತಹ ಅಧಿಕಾರ, ಅದೇ ರೀತಿ ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಸದಸ್ಯರನ್ನು ಅಧಿಕ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಈ ಕಾಯ್ದೆಯ ಮೂಲಕ ಆಗುತ್ತೆ. ಇನ್ನು 1909ರ ಭಾರತೀಯ ಪರಿಷತ್ ಕಾಯ್ದೆ ಬರುತ್ತೆ. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರೀತಾರೆ. ಮಿಂಟೋ ಮಾರ್ಲೆ ಅಂದರೆ, ಇಲ್ಲಿ ಮಿಂಟೋ ಭಾರತೀಯ ವೈಸ್ರಾಯ್ ಆಗಿರ್ತಾರೆ, ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾರೆ. ವೈಸ್ರಾಯ್ ಅವರಿಗೆ ಸಹಾಯ ಆಗೋದಕ್ಕೋಸ್ಕರ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವಂತಹ ಒಂದು ಅಧಿಕಾರಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಈ ಮಿಂಟೋ ಮಾರ್ಲೆ ಅವರ ಕಾಲದಲ್ಲಿ ಆದಂತಹ ಈ ಕಾಯ್ದೆಗೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು. ಲಾರ್ಡ್ ಮಿಂಟೋ ಅವರು ಭಾರತೀಯ ವೈಸ್ರಾಯ್ ಆಗಿದ್ದರು. ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳೋದಕ್ಕೋಸ್ಕರ ಈ ಕಾಯ್ದೆಯನ್ನು ಬಳಸ್ಕೊಳ್ತಾರೆ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನು ಅಂತಂದರೆ, ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಗುತ್ತೆ. ಪ್ರಾಂತಗಳಲ್ಲೂ ಶಾಸನ ಸಭೆಗಳ ಸದಸ್ಯರನ್ನು ಹೆಚ್ಚಿಗೆ ಮಾಡ್ತಾರೆ. ಚುನಾವಣೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆ ಆಗೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನು ನೀಡ್ತಾರೆ. ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮುಸ್ಲಿಮರಿಗೆ ನೀಡ್ತಾರೆ. ಈ ವ್ಯವಸ್ಥೆ ಜಾರಿಗೆ ಬರುತ್ತೆ. ಇದು 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ ಇಂಪಾರ್ಟೆಂಟ್ ಏನು? ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಇದನ್ನು ಕರೀತಾರೆ. ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ದರೆ, ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು. ಇವರ ಅಡಿಯಲ್ಲಿ ಜಾರಿಗೊಂಡಂತಹ ಈ 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರೀತಾರೆ. ಇಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರನ್ನು 16ರಿಂದ 60ಕ್ಕೆ, ಅದರಲ್ಲೂ ಪ್ರಾಂತಗಳಲ್ಲೂ ಕೂಡ ಈ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತೆ. ಮೊದಲನೇ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗೋದಕ್ಕೆ ಅವಕಾಶ ನೀಡಲಾಗುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದು 1909ರ ಭಾರತೀಯ ಪರಿಷತ್ ಕಾಯ್ದೆ.
ಇನ್ನು 1919 ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಯನ್ನು ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತ ಕರೀತಾರೆ. ಮಾಂಟೆಗೋ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರೆ, ಜೇಮ್ಸ್ಫರ್ಡ್ ವೈಸ್ರಾಯ್ ಆಗಿದ್ರು. ಈ ಕಾಯ್ದೆನ ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಮೊದಲನೇ ಮಹಾಯುದ್ಧ ನಡೆಯುತ್ತೆ 1914ರಿಂದ 1918 ಸಂದರ್ಭದಲ್ಲಿ. ಭಾರತೀಯರನ್ನು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸೋದಕ್ಕೆ ಪ್ರೇರೇಪಿಸುವಂತಹ ಕಾರಣಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಈ ಕಾಯ್ದೆಯನ್ನು ಜಾರಿಗೊಳಿಸೋದ್ರ ಮೂಲಕ ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರು ನಮಗೆ ಸಹಾಯ ಮಾಡಬೇಕು ಅನ್ನುವಂತಹ ಕಾರಣ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಮಾಂಟೆಗೋ ಅವರ ಬ್ರಿಟನ್ನ ಸಂಸತ್ನಲ್ಲಿ 20/8/2017 ಭಾರತೀಯರಿಗೆ ಒಂದು ಘೋಷಣೆಯನ್ನು ಮಾಡ್ತಾರೆ. ಮಾಂಟೆಗೋ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಣೆ ಮಾಡ್ತಾರೆ. ಭಾರತದ ವೈಸ್ರಾಯ್ ಆಗಿದ್ದಂತಹ ಜೇಮ್ಸ್ಫರ್ಡ್ ಕೂಡ ಇದಕ್ಕೆ ಧ್ವನಿ ಕೂಡಿಸ್ತಾರೆ ಮಾಂಟೆಗೋ ಜೊತೆಗೆ. ಅವರು ಕೂಡ ರಾಜಕೀಯ ಸುಧಾರಣೆಗೆ ಧ್ವನಿಗೂಡಿಸ್ತಾರೆ. ಪರಿಣಾಮವಾಗಿ 1919 ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ. ಹೀಗೆ 1919 ಕಾಯ್ದೆಗೆ ಮಾಂಟೆಗೋ ಜೇಮ್ಸ್ಫರ್ಡ್ ಒಂದು ರಾಜಕೀಯವಾದಂತಹ ಒಂದು ಸುಧಾರಣೆಗೆ ಕಾರಣ ಆಗ್ತಾರೆ. ಆದ್ದರಿಂದ ಇದನ್ನು ಮಾಂಟೆಗೋ ಜೇಮ್ಸ್ಫರ್ಡ್ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನು ಅಂತಂದರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಗುತ್ತೆ. ಬೈ ಕ್ಯಾಮರಲ್ ಒಂದು ವ್ಯವಸ್ಥೆ ಇಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಇಲ್ಲಿ ಶಾಸಕಾಂಗ ಸಭೆ ಕೆಳಮನೆಯಾಗಿ, ರಾಜ್ಯಗಳ ಪರಿಷತ್ತು ಮೇಲ್ಮನೆಯಾಗಿ ರಚನೆ ಆಗುತ್ತೆ. ಶಾಸಕಾಂಗ ಸಭೆ ಮತ್ತು ರಾಜ್ಯ ಪರಿಷತ್ತು ರಚನೆ ಆಗುತ್ತೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಗುತ್ತೆ. ಅದೇ ರೀತಿ ಭಾರತಕ್ಕೆ ಹೈ ಕಮಿಷನರ್ ನೇಮಕ ಮಾಡ್ತಾರೆ. ಒಬ್ಬ ಹೈ ಕಮಿಷನರ್ನನ್ನು ಭಾರತಕ್ಕೆ ನೇಮಕ ಮಾಡಲಾಗುತ್ತೆ. ಸ್ವಯಂ ಆಡಳಿತ ಉಳ್ಳಂತಹ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡ್ತಾರೆ. ಕೇಂದ್ರ ಬಜೆಟ್ನಲ್ಲಿ ಪ್ರಾಂತ್ಯಗಳ ಬಜೆಟ್ಗಳನ್ನು ಕೂಡ ಬೇರ್ಪಡಿಸಿ ಅವುಗಳಿಗೆ ಹಣವನ್ನು ಸಂದಾಯ ಮಾಡ್ತಾರೆ. ಇನ್ನು ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮೊದಲು ಮುಸ್ಲಿಮರಿಗೆ ಮಾತ್ರ ನೀಡಲಾಗಿತ್ತು. 1909 ಕಾಯ್ದೆಯಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮುಸ್ಲಿಮರಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಅದೇ ರೀತಿ 1919 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಏನಾಗುತ್ತೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆ ಮಾಡ್ತಾರೆ. ಇದು ಭಾರತ ಸರ್ಕಾರದ ಕಾಯ್ದೆ 1919. 1919 ಭಾರತ ಸರ್ಕಾರದ ಕಾಯ್ದೆಯನ್ನು ಮಾಂಟೆಗೋ ಜೇಮ್ಸ್ಫರ್ಡ್ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಮಾಂಟೆಗೋ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರೆ, ವೈಸ್ರಾಯ್ ಜೇಮ್ಸ್ಫರ್ಡ್ ಕಾಯ್ದೆ ಅಂತ ಕರೆದ್ರು. ಜೇಮ್ಸ್ಫರ್ಡ್ ಅವರು ವೈಸ್ರಾಯ್ ಆಗಿದ್ರು. ಈ ಇಬ್ಬರು, ಮಾಂಟೆಗೋ ಮತ್ತು ಜೇಮ್ಸ್ಫರ್ಡ್ ಇಬ್ಬರು ಕೂಡ ಏನು ಮಾಡ್ತಾರೆ, ಭಾರತದಲ್ಲಿ ರಾಜಕೀಯ ಸುಧಾರಣೆಗೆ ಧ್ವನಿಗೂಡಿಸ್ತಾರೆ. 20/8/2017 ಮಾಂಟೆಗೋ ಏನು ಘೋಷಣೆ ಮಾಡ್ತಾರೆ, ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಣೆ ಮಾಡ್ತಾರೆ. ಇದಕ್ಕೆ ಮಾಂಟೆಗೋ ಕೂಡ ವೈಸ್ರಾಯ್ ಆಗಿದ್ದಂತಹ ಜೇಮ್ಸ್ಫರ್ಡ್ ಕೂಡ ಧ್ವನಿಗೂಡಿಸೋದ್ರಿಂದ ಈ ಸುಧಾರಣೆಗೆ ಮಾಂಟೆಗೋ ಜೇಮ್ಸ್ಫರ್ಡ್ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕೇಂದ್ರದಲ್ಲಿ 2 ದ್ವಿಸದನ ಜಾರಿಯಾಗುತ್ತೆ. ಶಾಸಕಾಂಗ ಸಭೆ ಮತ್ತು ರಾಜ್ಯಗಳ ಪರಿಷತ್ತು ಅಂತ ದ್ವಿಸರ್ಕಾರ ಪ್ರಾಂತ್ಯಗಳಲ್ಲಿ ಜಾರಿಯಾಗುತ್ತೆ. ಭಾರತಕ್ಕೆ ಹೈ ಕಮಿಷನರ್ನ ನೇಮಕ ಮಾಡ್ತಾರೆ. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸ್ತಾರೆ. ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೂ ಕೂಡ ವಿಸ್ತರಣೆ ಮಾಡ್ತಾರೆ. ಇದು 1919 ಭಾರತ ಸರ್ಕಾರದ ಕಾಯ್ದೆ. ಇನ್ನು 1935 ಭಾರತ ಸರ್ಕಾರದ ಕಾಯ್ದೆ. ಭಾರತದ ಸಂವಿಧಾನದ ರಚನೆಗೆ ಈ ಕಾಯ್ದೆ ಬುನಾದಿಯಾಗುತ್ತೆ. 1935 ಕಾಯ್ದೆ. ಈ ಕಾಯ್ದೆಯು ರೂಪುಗೊಳ್ಳೋದಕ್ಕೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂಥ 1928 ವರದಿಯು ಮುಖ್ಯವಾಗಿ ನಿಲ್ಲುತ್ತೆ. ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚನೆಯಾಗಿದೆ. ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ನೀಡುತ್ತೆ. ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯ ಆಗದೆ ದೇಶೀಯ ಸಂಸ್ಥಾನಗಳಿಗೂ ಅನ್ವಯ ಆಗುವಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. 1928 ಮೋತಿಲಾಲ್ ನೆಹರು ಅವರ ವರದಿಯನ್ನು ನೀಡ್ತಾರೆ. ಈ ವರದಿ ಮುಖ್ಯವಾಗಿ 1935 ಭಾರತ ಸರ್ಕಾರದ ಕಾಯ್ದೆಗೆ ತಳಹದಿಯನ್ನು
ನೀಡುತ್ತೆ. ಇಲ್ಲಿ ಇರುವಂತಹ ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನು ಅಂದರೆ, ಬ್ರಿಟಿಷ್ ಪ್ರಾಂತಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಲಾಗತ್ತೆ. ದ್ವಿಸರ್ಕಾರ ಪದ್ಧತಿಯ ಸ್ಥಾಪನೆ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತಗಳಿಗೆ ಸ್ವಾಯತ್ತತೆಯನ್ನು ಈ ಸ್ಥಾಪನೆ ಆಗಲ್ಲ, ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ. ದ್ವಿಸರ್ಕಾರದ ಪದ್ಧತಿಯ ರದ್ದು ಆಗುತ್ತೆ. ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಳ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡ್ತಾರೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡ್ತಾರೆ. ಈ ಎಲ್ಲ ಅಂಶಗಳು 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಬರುತ್ತೆ. ಇಲ್ಲಿ ಭಾರತೀಯರಿಗೆ ಸಂಪೂರ್ಣ ಒಂದು ಅಭಿಪ್ರಾಯವನ್ನು ನೀಡುವಂತಹ ಅಧಿಕಾರವನ್ನು ಬ್ರಿಟಿಷರು ನೀಡ್ತಾರೆ. ಅದೇ ರೀತಿ ಮೋತಿಲಾಲ್ ನೆಹರು ಅವರು 1928ರಲ್ಲಿ ವರದಿಯನ್ನು ನೀಡೋದ್ರ ಮೂಲಕ ಈ 1935ರ ಕಾಯ್ದೆಗೆ ಭಾರತೀಯರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಇಲ್ಲಿ ಬ್ರಿಟಿಷ್ ಪ್ರಾಂತಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟ ರಚನೆ ಆಗುತ್ತೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಸ್ಥಾಪನೆ ಆಗುತ್ತೆ ಮತ್ತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಸಿಗುತ್ತೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ಸಿಗುತ್ತೆ. ಇವೆಲ್ಲ ಅಂಶಗಳು 1935ರ ಭಾರತ ಸರ್ಕಾರದ ಕಾಯ್ದೆಯ ಅಂಶಗಳು. ಇಲ್ಲಿ ನಾವು ಹಲವಾರು ಭಾರತ ಸರ್ಕಾರದ ಅಂಶಗಳನ್ನು ಕಲಿತ್ವಿ. ಮೊದಲನೇದಾಗಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು 1857ರ ಸಿಪಾಯಿ ದಂಗೆ ಆದಮೇಲೆ ಮೊದಲನೇ ಬಾರಿಗೆ 1858ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬರುತ್ತೆ. 1861ರ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ. 1892ರ ಭಾರತೀಯ ಪರಿಷತ್ ಕಾಯ್ದೆ, 1909ರ ಭಾರತೀಯ ಪರಿಷತ್ ಕಾಯ್ದೆ, ಇದನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. 1919ರಲ್ಲಿ ಭಾರತ ಸರ್ಕಾರದ ಕಾಯ್ದೆ, ಇದಕ್ಕೆ ಮಾಂಟೆಗೋ ಜೇಮ್ಸ್ಫರ್ಡ್ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆ, ಇದು ಕೂಡ ಪ್ರಮುಖವಾಗಿ ನಿಲ್ಲುತ್ತೆ. ಭಾರತದ ಸಂವಿಧಾನ ಬೆಳವಣಿಗೆಯ ಚರಿತ್ರೆಯನ್ನು ಗುರುತಿಸುವಾಗ ವಿವಿಧ ಕಾಲಘಟ್ಟಗಳಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಗಳು ಕಾಯ್ದೆಯ ರೂಪಗಳಲ್ಲಿ ಪ್ರಕಟ ಆಗಿರೋದನ್ನು ನಾವು ಗಮನಿಸಬಹುದು. ಬ್ರಿಟಿಷ್ ವಸಾಹತುಶಾಹಿ ಭಾರತದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿಯೇ ಈ ಕಾಯ್ದೆಗಳು ಜಾರಿಗೆ ಬಂದಿದ್ದರಿಂದ ಬ್ರಿಟಿಷರ ಹಿತಾಸಕ್ತಿಗಳು ಈ ಕಾಯ್ದೆಗಳಲ್ಲಿ ಸೇರಿಕೊಂಡಿರ್ತವೆ. ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಹೋರಾಟದ ಆಶೋತ್ತರಗಳ ಫಲಿತಾಂಶವಾಗಿಯೂ ಕೂಡ ಈ ಕಾಯ್ದೆಗಳು ಉದಾಹರಣೆಯಾಗಿ ನಿಲ್ತವೆ. ಈ ರೀತಿ ಸಂವಿಧಾನಾತ್ಮಕ ಬೆಳವಣಿಗೆ ಭಾರತದಲ್ಲಿ ಆಗುತ್ತೆ. ಈ ಪಾಠದಿಂದ ನಾವು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಹಲವು ಕಾಯ್ದೆಗಳನ್ನು ಸ್ಟಡಿ ಮಾಡಿದ್ವಿ. ಇಲ್ಲಿಗೆ ಈ ಪಾಠ ಮುಗೀತು. ಈ ಪಾಠದಲ್ಲಿ ನಾವು ಹಲವಾರು ಸಂಗತಿಗಳನ್ನು ತಿಳಿದ್ವಿ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ಕಲಿತ್ವಿ. ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ, ಅದೇ ರೀತಿ ಅವರು ಜಾರಿಗೆ ತಂದಂತಹ ಭೂ ಕಂದಾಯ ನೀತಿಗಳಾದಂತಹ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಪದ್ಧತಿಗಳಿಂದ ಭಾರತದ ಮೇಲಾದಂತಹ ಪರಿಣಾಮಗಳೇನು, ಅದೇ ರೀತಿ ಆಧುನಿಕ ಶಿಕ್ಷಣವನ್ನು ಜಾರಿಗೆ ತರ್ತಾರೆ, ಇದರ ಪರಿಣಾಮಗಳು ಏನೇನಾಗ್ತವೆ, ಅದೇ ರೀತಿ ಸಂವಿಧಾನಾತ್ಮಕ ಬೆಳವಣಿಗೆಗೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳು ಯಾವೆಲ್ಲ ರೀತಿಯ ಸಹಾಯವನ್ನು ಮಾಡ್ತವೆ, ಅದೇ ರೀತಿ ಭಾರತದ ಸಂವಿಧಾನದ ರಚನೆಗೆ ಈ ಕಾಯ್ದೆಗಳು ಬುನಾದಿಯಾಗಿ ನಿಲ್ತವೆ ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಮುಂದಿನ ಭಾಗದಲ್ಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಪಾಠದ ಕೊನೆಯ ಹಂತದ ಭಾಗದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೀವೇನಾದರೂ ಅಭಿಪ್ರಾಯಗಳನ್ನು ತಿಳಿಸೋರಿದ್ರು, ಕ್ವಶನ್ಸ್ಗಳನ್ನು ಕೇಳೋರಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಹೆಚ್ಚಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದೋರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಅವರು ಈ ವಿಡಿಯೋಗಳ ಉಪಯೋಗಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.